ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ಗಣೇಶ ಹತ್ರ ಬಂದಿದ್ದೀವಿ. ಸೊ ಗಣೇಶ ಡೆಕೋರೇಷನ್ ಅಂತೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ನಂಗೆ ತುಂಬ ಇಷ್ಟ ಆಯಿತು. ಫುಲ್ ಎಲ್ಲ ಕಡೆನೂ ಒಂಥರ ಪಿಂಕ್ ವಿತ್ ಗೋಲ್ಡ್ ಕಲರ್ ಮಿಕ್ಸ್ ಮಾಡಿರೋದು ಥೀಮು. ಬ್ಯಾಕ್ ಎಲ್ಲ ಚೆನ್ನಾಗಿತ್ತು. ಗಣೇಶ ಫುಲ್ ಹೂವಲ್ಲೇ ಮುಳುಗೋಗಿದ್ದಾನೆ. ಸೊ ಮೊನಮಿಗೆ ಹೋದ ತಕ್ಷಣ ಮೈಕ್ ಕೊಟ್ಟಿದ್ದಾರೆ, ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಏನಂದರೆ ಮೊನಮಿಗೆ ಸುಮ್ಮನೆ ಓದೇ ಸಾಕು ಕಾಡಿಸ್ತಿರ್ತಾರೆ, ಹಾಡು ಹೇಳು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಹಾಡು ಹೇಳ್ತಿದ್ದಾಳೆ ಅವಳು. ನಾವು ಫಸ್ಟ್ ಬಂದ್ವಿ. ಏನಂದರೆ ಗೌರಿ ಬಿಟ್ಟ ತಕ್ಷಣ ಗಣೇಶ ನೋಡಬಾರ್ದಂತೆ. ಸೊ ಅದು ನಮಗೆ ಗೊತ್ತಿತ್ತು, ಬಟ್ ನಾನು ಹೇಳ್ತಿದ್ದೀನಿ, ಬಟ್ ಅವ್ರಿಗೆ ಗೊತ್ತಾಗಿಲ್ಲ. ನಾನು, ನನ್ನ ಅಕ್ಕ, ನಮ್ಮ ಅಕ್ಕನ ಮಗಳು ಸೇರಿ, ಮನೋಮಿ ಇದ್ಲು, ನನ್ನ ತಮ್ಮ ಸೇರಿ ಬಂದ್ವಿ ಇಲ್ಲಿಗೆ. ಮತ್ತು ನನ್ನ ಮಧ್ಯದ ಅಕ್ಕ ಮತ್ತು ನಮ್ಮ ಅತ್ತಿಗೆ, ನಮ್ಮಮ್ಮ ಎಲ್ಲ ಮನೆಗೆ ಹೋಗಿದ್ದಾರೆ. ನಾವು ಮಾತ್ರ ಅವರಿಗೋಸ್ಕರ ಮುಂದೆ ಬಂದುಬಿಟ್ಟು ಅವ್ರು ಬರ್ತಾರೆ ಅಂತ ಇಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ಅವಳು ಹಾಡು ಹೇಳ್ತಾ ಇದ್ಲು, ಒಂದಾದ್ಮೇಲೆ ಒಂದು ಹೇಳಿಸ್ತಾನೆ ಇದ್ದಾರೆ. ನಾವು ಇದೇಳು ಅಂತಿದ್ವಿ, ಅವಳು ಹೇಳ್ತಾ ಇದ್ಲು. ಅವಳು ಮೊನ್ನೆನೂ ಬಂದು ಹೇಳಿದ್ಲು, ಹಾಗಾಗಿ ಅವಳಿಗೊಂಥರ ಖುಷಿ ಆಗಿಬಿಟ್ಟಿತ್ತು. ನಾವು ಬಂದ್ವಿ ಎಲ್ಲರೂ. ಸೊ ನಮ್ಮಾಗೇ ಬರ್ತಿದ್ದಾರೆ, ಏಕೆಂದರೆ ಗೌರಿ ಬಿಡೋಕ್ಕೆ ಹೇಗಿರೋ ರೆಡಿ ಆಗಿರ್ತಿದ್ವಿ ಅಲ್ಲ. ಸೊ ಅದೇ ಇದರಲ್ಲೇ ಬಂದುಬಿಟ್ರೆ ಮುಗ್ದೋಗ್ಬಿಡತ್ತೆ ಅಂತ ಹೇಳಿ. ಗೌರಿ ಹಬ್ಬದಲ್ಲಿ ಏನಂದರೆ ಫ್ರೀನೇ ಇರಲ್ಲ, ಫುಲ್ ತುಂಬ ಬ್ಯುಸಿ ಇರ್ತೀವಿ. ಯಾಕಂದರೆ ಕಜ್ಜಾಯ, ಚಕ್ಲಿ ಎಲ್ಲ ಮಾಡ್ತಾಯಿರ್ತೀವಿ ಅಲ್ವಾ, ಅದಕ್ಕೋಸ್ಕರ ತುಂಬ ಬ್ಯುಸಿ ಇರ್ತೀವಿ. ಸೊ ಅದಕ್ಕೆ ಮತ್ತೆ ಬೇರೆ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದೇ ಟೈಮಲ್ಲೇ ಬರೋರು ಜಾಸ್ತಿ. ಸೊ ನಾವು ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಅಲ್ಲಿ ಕುತ್ಕೊಂಡಿರೋದ್ರಿಂದ ನಮಗೆ ತುಂಬ ಜನ ಸಿಕ್ಕಿದ್ರು. ಮತ್ತು ಇವನು ಹಾಡು ಹೇಳ್ತೀನಿ ಅಂತ ಇವ್ರು ತುಂಬ ಇರಿಟೇಟ್ ಮಾಡ್ತಿದ್ರು. ಹುಡುಗರು ನೈಟ್ ಎಲ್ಲ ಹಾಡು ಹೇಳೋದು. ನಮ್ಮ ಮನೆ ಪಕ್ಕನೇ ಇರೋದು, ಒಂದು 2 ಮನೆ ಗ್ಯಾಪ್ ಅಷ್ಟೇ ಇರೋದು. ಫುಲ್ ಅವ್ರು ಏನು ಹೇಳ್ತಾರೆ ಅಷ್ಟು ನೀಟಾಗಿ ಕೇಳ್ತಿತ್ತು. ನಾವು ಸುಮ್ಮನೆ ಹೇಳಿದ್ವಿ, ಹಾಡು ಹೇಳಿ ತುಂಬ ಚೆನ್ನಾಗಿ ಹೇಳ್ತೀರಿ ಅಂತ. ಆಮೇಲೆ ಬಂದು ಹಾಡೇ ಹೇಳ್ಬಿಟ್ಟು ಏನಂದರೆ ನಮ್ಮ ಅದಕ್ಕಿಗೂ ಗೊತ್ತಾಯಿತು ಬೇಡ ಅಂತ ಹೇಳಿದೆ. ಅವರಿಗೂ ಗೊತ್ತಾಯ್ತು ನಮಗೆ ಬೇಜಾರಾಗಿದೆ ಅಂದರೆ. ಏನು ಮೋಸ ಮಾಡಿಬಿಟ್ರು ಗೊತ್ತಾ ನಮಗೆ. ನಾವು ಅದೇ ಗೌರಿ ಬಿಟ್ಟಿರೋ ಡ್ರೆಸ್ಸಲ್ಲೇ ಬಂದಿದ್ವಿ ಗಣೇಶ ನೋಡೋಕ್ಕೆ. ಅವ್ರು ಮಾತ್ರ ಹೋಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಬಂದಿದ್ದಾರೆ. ನಮಗೂ ಹೇಳಿದರೆ ನಾವು ಹಾಗೆ ಬರ್ತಿದ್ವಲ್ವ, ನಾವು ಸ್ಯಾರಿ ಹಾಕ್ಕೊಂಡು ಬಂದಿದ್ವಾ. ಸೊ ಅದಕ್ಕೆ ನಾನು ಚಿನ್ನು ಫುಲ್ ಬೇಜಾರಾಗ್ಬಿಟ್ಟಿದ್ವಿ. ಅದನ್ನೇ ಈ 2 ದಿನ ಅದೇ ಹೇಳಿದ್ದೀನಿ ನಾನು ಅವರಿಗೆ. ಅವ್ರು ನೀವು ಬರಬೇಕಿತ್ತು ಅಂತ ನಮಗೆ ಹೇಳ್ತಾಯಿದ್ರು. ನಾವು ಏನಂದರೆ, ಸೊ ಇಲ್ಲೇ ಬಂದಿದ್ದೀವಲ್ಲ ಮುಗಿದೋಗ್ಬಿಡತ್ತೆ ಅಂತ ಅವರು ಮನೆಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ನಾನು, ಚಿನ್ನು, ಅಕ್ಕ ಮೊದಲೇ ಯಾವುದು ಬಂದಿದ್ವಿ ಅದರಲ್ಲೇ ಕೂತ್ಕೊಂಡಿದ್ವಿ ಫುಲ್ಲು. ನನಗಂತೂ ಮಳೆಯಲ್ಲೇ ಒಂಥರ ಸುಸ್ತಾದಾಗೆ ಬಟ್ಟೆ ಎತ್ತಿಟ್ಕೊಂಡು ಓಡಾಡಿದ್ದೀವಿ. ಫುಲ್ ಮಳೆ ಅಂದರೆ ಮಳೆ. ನನಗೆ
ಆಮೇಲೆ ನಾವು ನಮ್ಮ ಪಕ್ಕದ ಮನೆಯವ್ರ ಮನೆ ಪಾಪ ನೋಡೋಣ ಅಂತ ಬಂದ್ವಿ. ಅವರಿಬ್ಬರು ನಮಗೆ ತುಂಬ ಫ್ರೆಂಡು. ಏನಂದರೆ ನಾವೆಲ್ಲ ಅವರು ಅಷ್ಟೇ ಒಟ್ಟಿಗೆ ಗೌರಿ ಗಣೇಶ ಅಕ್ಕಪಕ್ಕ ಮನೆ ಅಲ್ವಾ, ಸೊ ಎಲ್ಲ ಟೈಮಲ್ಲೂ ಒಟ್ಟಿಗೆ ಇರ್ತಿದ್ವಿ ಚೈಲ್ಡ್ಹುಡ್ಡಿಂದನೂ. ಅವಳಿಗೆ ಚಿಕ್ಕವಳಿಗೆ ಪಾಪು ಆಗಿತ್ತು. ಆ ಪಾಪು ಯಾರು ಒಂದು ಮಾತಾಡಿದರೆ ಸಾಕು ಫುಲ್ಲು ನಗಾಡ್ತಿತ್ತು. ಪಾಪುಗೆ ಸಿಹಿ ಅಂತ ಹೆಸರಿಟ್ಟಿದ್ದಾರೆ. ನಾವು ಅದಕ್ಕೆ ಹೇಳ್ತಾ ಇದ್ವಿ, ಸಿಹಿ ಅಂತ ಹೆಸರು ಇಡಬೇಡ, ಖುಷಿ ಅಂತ ಇಡಬೇಕಿತ್ತು, ಇನ್ನೂ ಮ್ಯಾಚ್ ಆಗ್ತಿತ್ತು ಅಂತ ನಮ್ಮ ಚಿನ್ನು ಹೇಳ್ತಾ ಇದ್ವಿ. ಮನೋಮಿ ಮನೋಮಿ ನೋಡು, ಅವರಿಗೆ ತಾಯಿ ಇಲ್ಲ. ಸೊ ಅಕ್ಕ ತಂಗಿ ಇಬ್ಬರ, ತಂಗಿಗೆ ಅಕ್ಕ ಆಗಿದ್ದಾರೆ ಇವಾಗ. ಅದಕ್ಕೆ ಎಲ್ಲರೂ ತಾಯಿ ಅಜ್ಜಿ ಪ್ರೀತಿ ನೀನೇ ಕೊಡು ಅಂತ ಅವ್ರು ದೊಡ್ಡ ಅಕ್ಕಗೆ ಹೇಳ್ತಾ ಇದ್ದಾರೆ. ಅವ್ನ ಪಾಪು ನೋಡೋಕೆ ತುಂಬ ಖುಷಿ ಆಗ್ತಾ ಇತ್ತು ನಮಗೆ. ಸಖತ್ ನಗಾಡ್ತಾ ಇದ್ಲು. ನಗಾಡ್ತಿತ್ತು ನೋಡು. ಹುಡುಕ್ತಾ ಇದೀವಿ ಎಂತ ಪಟಾಕಿ ಹಚ್ತಾ ಇದ್ದಾರೆ. ನಾವಿಲ್ಲಿ ಸ್ಕೂಲ್ ಹತ್ರ ಬಂದಿದ್ವಿ. ನೆಕ್ಸ್ಟ್ ದಿನ ಇಲ್ಲಿ ಇದು ಸಪೋಟ ಗಿಡ ಇದ್ವು. ಇದು ನಾವು ಸ್ಕೂಲಿಗೆ ಹೋಗಾಗಲೂ ಇದ್ದಿದ್ದು 4 ಗಿಡ ಇದ್ವು. ಈಗ 2 ಗಿಡ ಕಿತ್ಬಿಟ್ಟು ಈಗ ಇನ್ನೊಂದು ಗಿಡ 3 ಗಿಡ ಆಗಿದೆ. ಅಂದರೆ 2 ಗಿಡ ಕಿತ್ತಿದ್ದಾರೆ, ಮತ್ತೊಂದು ಎಕ್ಸ್ಟ್ರಾ ಹಾಕಿದ್ದಾರೆ. ಸೊ ಇವಾಗ ನಾವು ಅದೇ ಹೇಳ್ತಾ ಇದ್ದೆ ಮನೋಮಿ ನಾವು ಇಲ್ಲಿಗೆ ಬರ್ತಿದ್ವಿ ಅಂತ. ಇದೇ ನಮ್ಮ ಸ್ಕೂಲು. ಈ ಬ್ಯಾಕ್ ಸೈಡಿಂದ ಇದು ಫ್ರಂಟ್, ಅಲ್ಲಿ ಮುಂದೆ ಇದ್ರದ್ದು ಮುಂದೆನೇ ಫ್ರಂಟು. ನಾವು ಇಲ್ಲಿ ಬ್ಯಾಕ್ ಇರೋದಲ್ವ ಗಿಡಗಳು, ಸೊ ಅಲ್ಲಿ ಬಂದಿದ್ವಿ. ಮನೋಮಿ ಬೇರೆ ಕಾಯಿ ಕಿತ್ಕೊಬಂದಿದ್ದಾಳೆ. ಮನೋಮಿ ಎಲ್ಲಿ ಚಿಕ್ಕ ಗಿಡ ಇತ್ತು ಎಲ್ಲಿತ್ತು ಅಂತ ಕೇಳ್ತಿದ್ದಾಳೆ. ನಾನು ಇಲ್ಲೊಂದು ಅಲ್ಲೊಂದು ಅಂತ ತೋರಿಸ್ತಾನೆ. ಆ್ಯಕ್ಚುಲಿ ಅಲ್ಲೇ ಇದ್ದಿದ್ದು ಆ ಜಾಗದ. ಅವಳು ಮನೋಮಿ ಓಡಾಡ್ತಿದ್ದಾಳಲ್ಲ ಅಲ್ಲೇ 2 ಇತ್ತು. ಸ್ವಲ್ಪ ದೊಡ್ಡ ಕಾಯಲ್ಲ ಅಂದರೆ ಕೊಯ್ಕೋಬೋದು. ಇದು ಹ್ಞೂ ನೋಡು, ಇದು ಸೀನಕ್ಕ, ಇದು ಮುಟ್ಟಬಾರ್ದು ಅದೆಲ್ಲ. ಕಳ್ರು ಬಂದರೆ ಚಿನ್ನು ಫುಲ್ ನಗು ಬಂದ್ಬಿಟ್ಟಿದೆ. ನಾವು ಅಲ್ಲಿ ಕಳ್ರು ಅಂತ ಕೂಗ್ತಿದ್ದಾಳೆ. ಆ್ಯಕ್ಚುಲಿ ಈ ಮರದ ಮೇಲೆ ಹತ್ತಿ ಹಾರ್ತಾ ಇದ್ವಿ. ಮರ್ಕೋತಿ ಅಂದರೆ ಕೆಳಗಿದ್ದವರು ಮುಟ್ಬೇಕಿತ್ತು ಮರದಲ್ಲಿ. ಮೇಲೆ ಹೋಗೋದು, ಕೆಳಗೆ ಬರೋದು, ಅವ್ರು ಮುಟ್ಟಕ್ಕೆ ಬಂದ ತಕ್ಷಣ ಮೇಲೆ ಹತ್ತು ಹೋಗೋದು, ಆ ಥರ ಮಾಡ್ತಾಯಿದ್ವಿ. ಹುಡುಗರೆಲ್ಲ ನಾವು ಇಲ್ಲೇ ಇರ್ತಾಯಿದ್ವಿ. ನಾನು ಒಂದು 4 ಕೊಯ್ದೆ ಸಪೋಟ ಕಾಯಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.